ಇವತ್ತಿನ ನಂದಗೋಕುಲ ಸೀರಿಯಲಲ್ಲಿ ಗಿರಿಜಾ ಮತ್ತು ಅವ್ರ ಸೊಸೆ ಮಾತಾಡ್ತಿರ್ತಾರೆ. ಏನಂತ ಅಂದರೆ, ಈಗ ಅವಳು ಅವ್ರ ಮಾವನಿಗೆ ಬೈದಿದ್ದು ಸರಿನಾ ತಪ್ಪಾ ಅಂತ ಮಾತಾಡ್ತಿರ್ತಾರೆ. ಅದಾದಮೇಲೆ ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಮೀನಿಗೆ ಗಿರಿಜಾ ಕಳಿಸ್ತಾಳೆ. ನೆಕ್ಸ್ಟು ಗಿರಿಜಾ ಮಲಗಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಲ್ಲಭ ಮತ್ತು ಅವನ ಹೆಂಡತಿ ಜಗಳ ಆಡ್ತಿರ್ತಾರೆ. ಏನಾಗ್ತಿದೆ ಅಂತ ಹೋಗಿ ನೋಡಿದಾಗ ಅಮ್ಮು ಗಿರಿಜನ ಹತ್ರ ತುಂಬ ರ್ಯಾಶಾಗಿ ಮಾತಾಡ್ತಾಳೆ. ನಾನು ಹೆಂಗೋ ಸಾಯ್ತಾ ಇದ್ದೆ, ಇಲ್ಲ ಅಂದಿದ್ರೆ ನೀವು ನನ್ನನ್ನು ಮನೆ ಮುಂದೆ ಕರ್ಕೊಂಡ್ಬಂದು ಇರಿಸ್ತಾಯಿದ್ರು. ಊರವರೆಲ್ಲ ಕೆಟ್ಟದಾಗಿ ಮಾತಾಡೋರು, ನಮ್ಮಪ್ಪ ನನ್ನನ್ನು ಸಾಯಿಸೋರು. ಒಂದೇ ಸಲಕ್ಕೆ ಸತ್ತೋಗ್ತಿದ್ದೆ. ಆದರೆ ಈಗ ಈ ವಲ್ಲಭನ ಜೊತೆ ನಾನು ಎತ್ಕೊಂಡು ಡೈಲಿ ಸಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಗಿರಿಜಂಗೆ ಫುಲ್ಲು ಶಾಕ್ ಆಗುತ್ತೆ. ನೆಕ್ಸ್ಟ್ ಸೀನ್, ಮೀನಾ ರೂಮ್ಗೆ ಹೋಗ್ತಾಳೆ. ಕೇಶವ ಮೀನಂಗೆ ಬೈತಾನೆ, ನಮ್ಮಪ್ಪ ಮಗನ ಮಧ್ಯೆ ನೀನು ಬರಬೇಡ, ನಿಂದೆಷ್ಟು ಅಷ್ಟು ನೋಡ್ಕೊಂಡಿರು, ಯಾವಾಗ ನೋಡಿದ್ರು ಮೂಗು ತೋರಿಸ್ತೀಯ, ಇದು ನನ್ನ ಅಪ್ಪನ ವಿಷಯ, ನಿಂದೇನಿದ್ರು ಇದ್ರಲ್ಲಿ ಮಾತಿರಬಾರ್ದು, ನಮ್ಮಪ್ಪ ನನಗೆ ಬೈಲಿ ಹೊಡಿಲಿ ಅದು ನಿನಗೆ ಬೇಡ ಅಂತ ಕೇಶವ ಮೀನಂಗೆ ಬೈದ್ಬಿಟ್ಟು ಬಾಗಿಲು ಕಡೆ ಕೈ ತೋರಿಸ್ತಾನೆ, ನೀನಿಂದ ಹೊರಡು ಅಂತ. ಅದನ್ನು ನೋಡಿ ಮೀನಾ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಗಿರಿಜಾ ರಂಗೋಲಿ ಬಿಡ್ತಾ ಇರ್ತಾಳೆ. ರಂಗೋಲಿ ಬಿಡ್ತಾ ಇರೋದು ನೋಡ್ಬಿಟ್ಟು ಅಮ್ಮು ಬರ್ತಾಳೆ. ಅಮ್ಮಗೂ ಒಂದು ಕಡೆ ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿದ್ರೆ ಸಿಟ್ಟಿನ್ನೂ ಹೋಗಿರಲ್ಲ. ಬಟ್ ಇರಲಿ ಮಾತಾಡ್ಸೋಣ ಅಂತ ನಗ್ನಗ್ತಾ ಬಂದು ಮಾತಾಡಿಸ್ತಾಳೆ. ಆದರೆ ಗಿರಿಜಾ ಮಾತಾಡಲ್ಲ. ಇದನ್ನು ನೋಡಿ ಅಮ್ಮುಗೆ ಬೇಜಾರಾಗುತ್ತೆ. ಅತ್ತೆ ತುಂಬ ಬೇಜಾರಲ್ಲಿದ್ದಾರೆ ಅನಿಸುತ್ತೆ. ಅತ್ತೆ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ, ಆದರೆ ನಾನು ಅವ್ರ ಹತ್ರ ಹಿಂಗೆಲ್ಲ ಮಾತಾಡ್ಬಿಟ್ಟೆ ಅಂತ ಅವಳು ಫೀಲಿಂಗಲ್ಲಿ ನಿಂತ್ಕೊಳ್ತಾಳೆ. ನೆಕ್ಸ್ಟ್ ಸೀನ್, ಮೀನಾ ಆಫೀಸಲ್ಲಿ ಬಂದು ಕೂತ್ಕೊಂಡು ಫೀಲ್ ಮಾಡ್ಕೊಂಡು ಕೂತಿರ್ತಾಳೆ. ಅಂದರೆ ಅವಳಿಗೆ ಏನು ಬೇಜಾರಾಗಿರುತ್ತೆ ಅಂತಂದರೆ, ಕೇಶವ ಆ ಜಗಳದಲ್ಲಿ ಇದು ನನ್ನ ಮನೆ ಅಂತ ಹೇಳಿರ್ತಾನೆ. ಅದನ್ನು ಕೇಳಿ ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಯಾಕೆಂದರೆ ನೀನು ಇದನ್ನು ಬರೀ ನಿನ್ನ ಮನೆ ಅಂತಿದ್ಯಾ, ಹಾಗಾದರೆ ನಾನು ಈ ಮನೆಯವಳಲ್ವಾ ಅಂತ ಅವಳು ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ. ಅದಾದಮೇಲೆ ಹಾಗೆ ದಿನ ಕಳೆಯುತ್ತೆ. ಅವಳು ಗಂಡು ತೋರಿಸೋ ಹೆಣ್ಣು ಕರ್ಕೊಂಡು ಹೋಗಿರ್ತಾಳಲ್ಲ, ಅವಳು ಆಂಟಿ ಬಂದು ಮೀನಾ ಅಂತ ಮಾತಾಡ್ತಾರೆ. ಅವಳು ಮಾತಾಡಲ್ಲ, ಅಲ್ಲಿಂದ ಎದ್ದೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮನೇಲಿ ಕೇಶವ ಮೀನನ್ನು ಹುಡುಕ್ತಾ ಇರ್ತಾನೆ, ಸಿಗಲ್ಲ. ಆವಾಗ ಅವ್ರ ಅಮ್ಮನ ಕರೀತಾನೆ. ಎಲ್ಲಿ ಅಮ್ಮ ಮೀನಾ ಅಂತ ಕೇಳಿದಾಗ ಅವಳಿಗೆ ಈ ಅಮ್ಮು ಹೇಳಿರೋದು ಇವ್ನು ಮಾಡಿರೋದೆಲ್ಲ ನೋಡಿ ಅದು ಮನಸ್ಸಲ್ಲಿರುತ್ತೆ. ಈ ಮನೇಲಿ ನಾನು ಒಬ್ಬಳು ಫ್ರೀಯಾಗಿ ಸಿಕ್ಕಿದ್ದೀನಿ, ಎಲ್ಲರೂ ಬಂದು ನನ್ನ ಹತ್ರನೇ ಕೇಳ್ತೀರಾ, ಕೊನೆಗೆ ನಾನೇ ಒಳ್ಳೇದು ಮಾಡಿದ್ರೆ ನನಗೆ ಎಲ್ಲರೂ ಬೈತೀರಾ ಅಂತ ಕೇಶವ ಏನೋ ಕೇಳಿದ್ದಕ್ಕೆ ಅವಳೇನೋ ಉತ್ತರ ಕೊಟ್ಟು ಕಳಿಸ್ತಾಳೆ. ಸೀನಲ್ಲಿ ಈ ಕಡೆ ಅಮ್ಮನ ಕರ್ಕೊಂಡು ವಲ್ಲಭ ಡ್ರಾಪ್ ಮಾಡೋಕ್ಕೆ ಬಂದಿರ್ತಾನೆ. ಅದು ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಎಷ್ಟೋ ದೂರದಲ್ಲೇ ನಿಲ್ಲಿಸ್ತಿರ್ತಾನೆ ಅಮ್ಮನ. ಇದನ್ನು ಅವ್ನ ಫ್ರೆಂಡ್ಸು ನೋಡಿಬಿಟ್ಟು ಏನಪ್ಪ ಇದು ಅಂತ ಕೇಳಿದಾಗ ಇವಳೇ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಿಲ್ಲ ಅಂತ ಹೇಳಿ ಕೊನೆಗೆ ಇವಳಮ್ಮು ನಾನು ಕೇಳ್ತಿಲ್ಲ ಅಂತ ಅಂದು ಕೊನೆಗೆ ಅವರಿಬ್ಬರು ಅಲ್ಲೇ ಜಗಳ ಆಡ್ತಾರೆ. ಇದನ್ನೆಲ್ಲ ನೋಡಿ ವಲ್ಲಭನ ಫ್ರೆಂಡ್ಸ್ಗೆ ಡೌಟ್ ಬಂದು ನಾವಿಬ್ಬರು ಅವನ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಇನ್ನೂ ಒಂದು ಸೀನಲ್ಲಿ ಏನಿರುತ್ತೆ ಅಂತ ಅಂದರೆ, ಕೇಶವ ಅವ್ರ ಅಣ್ಣ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ. ಅದನ್ನು ನೋಡಿ ಹಿಂಗೆಲ್ಲ ಕೆಲಸ ಮಾಡಬೇಡ ಅಂತ ಹೇಳಿದಾಗ ಅವ್ರ ಮಾವ ಬಂದು ಇವ್ನಿಗೆ ನಾನು ನೆನ್ನೆನೇ ಹೇಳಿದೆ ಇಷ್ಟೊಂದು ಕಷ್ಟಪಡಬೇಡ ಅಂತ, ಆದರೆ ಅವನಂದ ನಾವೇನು ಕಷ್ಟಪಡ್ತಿದ್ದೀವಿ, ನಮ್ಮ ಮನೇಲಿರೋ ಹೆಂಗಸರು ಇದಕ್ಕಿಂತ ಜಾಸ್ತಿ ಕಷ್ಟಪಡ್ತಿದ್ದಾರೆ ಅಂತ ಎಲ್ಲ ಅವನಿಗೆ ಹೇಳಿ, ಅಂದರೆ ಕೇಶವ್ಗೆ ರಿಯಲೈಸ್ ಆಗೋ ಥರ ಹೇಳಿದಾಗ ಅವನಿಗೆ ಅರ್ಥ ಆಗುತ್ತೆ, ಇವ್ರು ನನಗೆ ಟಾರ್ಗೆಟ್ ಮಾಡಿ ಹೇಳ್ತವ್ರೆ ಅಂತ. ಅವ್ರ ಮಾವಂಗೂ ಎದುರುತ್ರ ಕೊಟ್ಬಿಟ್ಟು ಎದಕ್ಕೋ ಅಂಗಡಿಗೆ ಹೋಗ್ತಾನೆ. ಅಂಗಡಿಗೆ ಹೋದಾಗ ಅವನಿಗೆ ಮೀನಾ ಇನ್ನೂ ಕಾಲ್ ಮಾಡಿಲ್ವಲ್ಲ ಅನ್ನೋ ಟೆನ್ಷನಲ್ಲೇ ಇರ್ತಾನೆ. ಅವನಿಗೆ ಯಾವುದೋ ಕ್ರೆಡಿಟ್ ಕಾರ್ಡ್ ಯಾರೋ ಕಾಲ್ ಮಾಡಿದಾಗ ಅವನು ಅವ್ರ ಹತ್ರನ ರೂಡಾಗಿ ಮಾತಾಡ್ತಾನೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಿದೆ ಅಂತಂದರೆ, ಅವನಪ್ಪ ಕೇಶವನ ನೆಗಲ ಮೇಲೆ ಕೈ ಹಾಕಿ ನೀನು ಮೀನನ್ನು ಒಳ್ಳೆ ಹುಡುಗಿನೇ, ಅವಳಂತ ಹೆಂಡತಿ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ದೆ ಅಂತ ಹೇಳೋದನ್ನ ತೋರಿಸ್ತಾರೆ.